ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹರ್ಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ವಿಕೆ ಡಿಜಿಟಲ್ ನ್ಯೂಸ್ ಕಡೆಯಿಂದ ವಿಭಿನ್ನವಾಗಿರುವಂತಹ ಪ್ರೋಗ್ರಾಮ್ಗಳನ್ನು ಶೇರ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಾನು ಕೆಲವು ಪೌರಾಣಿಕ ಕಥೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಈಗ ಓದೋಣ ಬನ್ನಿ. ಗೋಪದ್ಮ ಕಥಾ. ದೇವದೇವಿ ದೇವ ಪರಮೇಶ್ವರ, ಎಡದಲ್ಲಿ ಬ್ರಹ್ಮ, ಬಲದಲ್ಲಿ ವಿಷ್ಣು, ತೊಡ ಮೇಲೆ ಪಾರ್ವತಾ ದೇವಿ, ಮುಡಿ ಮೇಲೆ ಗಂಗಾದೇವಿ, ತುಂಬೂರು ನಾರದರು ಮಂಗಳ ಗೀತ ಹಾಡುತ್ತಾ ಪಾಡುತ್ತಾ ಬರ್ತಾ ಇದ್ದರಂತೆ. ದೇವದೇವ ಆಳ ನೋಡೋ, ಕ್ವಾಳ ನೋಡೋ, ಕೊಂಬು ನೋಡೋ, ತುಂಬಿದ ಕೆರೆ ನೋಡೋ, ನಿಂಬೆ ಬನ ನೋಡೋ, ಹಾರು ಹಕ್ಕಿ ನೋಡೋ, ಕೂಗೋ ಪಕ್ಷಿ ನೋಡೋ, ನಂದಿ ಹತ್ತಿಕೊಂಡು ಕೆಂಜಲೆ ಸುತ್ತಿಕೊಂಡು ಬಂದನಂತೆ. ತಂಗಿ ತಂಗಿ ನಿನಗೊಂದು ಕತೆ ತಂದೆ, ನಿನಗೊಂದು ಕತೆ ತಂದೆ, ನಿನಗೊಂದು ಬಾಗಿನ ತಂದೆ ಅಂದನಂತೆ. ಅರ್ಜುನನಂತ ಗಂಡಿದ್ದಂಗೆ, ಅಭಿಮನ್ಯುವಂತ ಮಗನಿದ್ದಂಗೆ, ನನಗೆಂತ ನೋಂಪಿ, ನನಗೆಂತ ರಥ, ನನಗೆಂತ ಬಾಗಿನ ಅಂದಳಂತೆ. ಹಾಗಲ್ಲ ತಂಗಿ, ಧರ ಮೇಲೆ ಶಂಖ ಚಕ್ರ ಗೋಪದ್ಮ ಇಕ್ಕದೆ ಹೋದವರನ್ನು ಬೆನ್ನು ಬಾರು ತೆಗೆಸಿ ತಬಟೆಗೆ ಹಾಕಿಸ್ತಾರೆ ಅಂದನಂತೆ. ಹಾಗಾದರೆ ಅಣ್ಣ ಹೇಗೆ ಮಾಡಲಣ್ಣ ಅಂದಳಂತೆ. ಅಚ್ಚ ಗೋವು ನಿಲ್ಲು, ಬಳಿಯಲ್ಲಿ ಪಚ್ಚೆಯಲ್ಲಿ ಸಾರಿಸಿ ಹವಳದ ಕಡಕಟ್ಟು ಹಾಕಿ ಮುತ್ತು ಹವಳ ಹಾಕಿ ರಂಗೋಲಿ ಕೊಟ್ಟಿಟ್ಟುಕೊಂಡು ಮೊದಲ ಏಕಾದಶಿ ದ್ವಾದಶಿಯಿಂದ ಕಡೆ ಏಕಾದಶಿ ದ್ವಾದಶಿಯವರೆಗೆ ಶಂಖ ಇಕ್ಕಿ, ಚಕ್ರ ಇಕ್ಕಿ, ಪದ್ಮವಿಕ್ಕಿ, ಗೋವು ಇಕ್ಕಿ, ಗೋವಿನ ಹೊಟ್ಟೆಯಲ್ಲಿ 33 ಪದ್ಮ ಇಕ್ಕಿ, ಅಲ್ಲ ಇಟ್ಟು, ಬೆಲ್ಲ ಇಟ್ಟು, ತಂಬಿಟ್ಟು, ಕಬ್ಬಿಟ್ಟು, ಒಡೆದ ತೆಂಗಿನಕಾಯಿ ಇಟ್ಟು, ಸುರಿದ ಬಾಳೆಹಣ್ಣಿಟ್ಟು, ಮೊದಲನೇ ವರ್ಷ ಶಾವಿಗೆ ಪಾಯಸ, 2ನೇ ವರ್ಷ ಎರಿಯಪ್ಪ, 3ನೇ ವರ್ಷ ಮುಚ್ಚೋರೆ, 4ನೇ ವರ್ಷ ಎಳ್ಳುಂಡೆ, 5ನೇ ವರ್ಷ ಕಾಯಿ ಹೋಳಿಗೆ, ಅಣ್ಣ ಇದ್ದವರು ಅಣ್ಣಂಗೆ ಕೊಟ್ಟು, ತಮ್ಮ ಇದ್ದವರು ತಮ್ಮಂಗೆ ಕೊಟ್ಟು, ಯಾರು ಇಲ್ಲದೆ ಹೋದವರು ವೇದಶಾಸ್ತ್ರ ಬ್ರಾಹ್ಮಣನೆರೆದು ಕಾಲು ತೊಳೆದು ಮಣೆ ಹಾಕಿ ಗಂಧ ಕೊಟ್ಟು ಶ್ರೀಕೃಷ್ಣ ನಿನಗೆ ಅರ್ಪಿತ ಅಂತ ಬಾಗಿನ ಕೊಟ್ಟರಂತೆ. ವೀಕ್ಷಕರೇ, ಇದು ಗೋಪದ್ಮ ಕಥೆ. ಇದನ್ನ ಆಷಾಢ ಮಾಸದಲ್ಲಿ ಶುರುವಾಗ ಮೊದಲ ಏಕಾದಶಿಯಿಂದ ಇಡ್ತಾರೆ. ನಾವು ಎಲ್ಲ ಇಡ್ತಿದ್ವಿ ತುಳಸಿ ಗಿಡದ ಮುಂದೆ. ಹೇಗೆ ಅಂದ್ರೆ ಹೇಳ್ತಾರೆ, ಗೋವಿನ ಹೊಟ್ಟೆಯಲ್ಲಿ 33 ಪದ್ಮಗಳು, 33 ಗೋವುಗಳನ್ನ ಬರಿಬೇಕು. ಒಂದು ಗೋವಿನ ಹೊಟ್ಟೆಯಲ್ಲಿ 33 ಪದ್ಮ ಇಡಬೇಕು. ಜೊತೆಯಲ್ಲಿ ಶಂಖ ಚಕ್ರ ಎಲ್ಲದನ್ನು ಇಡಬೇಕು. ಇದು ಅಣ್ಣ ತಂಗಿಗೆ ಹೇಳುವಂತಹ ಕಥೆಯ ರೂಪದಲ್ಲಿದೆ. ಅಣ್ಣ ತರ್ತಾನೆ ಬಾಗಿನ ತಂಗಿಗೆ. ತಂಗಿ ಏನಿದು ಅಂತ ಕೇಳ್ತಾಳೆ. ಏನು ವ್ರತ, ಏನು ನನಗೇನಂತ ನೋವಿದೆ, ಏನು ವ್ರತ ಮಾಡಬೇಕು ಅಂದಾಗ ಅಣ್ಣ ಇದು ಈ ವ್ರತದ ಬಗ್ಗೆ ಹೇಳ್ತಾನೆ. ಈ ತರ ಗೋವು 33 ಪದ್ಮ ಇಟ್ಟು ಪೂಜೆ ಮಾಡಿ ಅಣ್ಣ ತಮ್ಮಂದ್ರಿಗೆ ಬಾಗಿನ ಕೊಟ್ರೆ, ಏನು ಗೋವಿನ ಹೊಟ್ಟೆ 33 ಪದ್ಮ ಇಟ್ಟು ಬೆಲ್ಲ ಇಡಬೇಕು, ಕಬ್ಬಿಡಬೇಕು, ತೆಂಗಿನಕಾಯಿ ಇಡಬೇಕು, ಬಾಳೆಹಣ್ಣು ಇಡಬೇಕು, ಈ ಥರ ಎಲ್ಲದನ್ನು ನೈವೇದ್ಯಕ್ಕೆ ಇಡಬೇಕು ಅಂತ ಹೇಳ್ತಾರೆ. ಅದನ್ನೆಲ್ಲ ಪೂಜೆ ಪುನಸ್ಕಾರ ಮಾಡಿದ್ಮೇಲೆ ಈ ರಂಗೋಲಿ ಪೂಜೆ ಮಾಮೂಲಿ ಏಕಾದಶಿಗೆ ಹಾಕೋದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು, ಅವಾಗ ಆ ರಂಗೋಲಿ ಬಗ್ಗೆ ಹೇಳ್ತೇನೆ. ಈಗ ಮಾಮೂಲಾಗಿ ರಂಗೋಲಿ ಹಾಕಿ ಅದಕ್ಕೆ ಪೂಜೆ ಮಾಡಿ ಅಣ್ಣ ಇದ್ದವರು ಅಣ್ಣಂಗೆ, ತಮ್ಮ ಇದ್ದವ್ರು ತಮ್ಮಂಗೆ ಮೊದಲನೇ ವರ್ಷ ಏನು ಮಾಡ್ತಾರೆ, 33 ಮೊದಲನೇ ವರ್ಷ ಶಾವಿಗೆ ಪಾಯಸ ಕೊಡ್ಬೋದು, 2ನೇ ವರ್ಷ ಎರಿಯಪ್ಪ 33 ಕೊಡ್ಬೋದು, 3ನೇ ವರ್ಷ ಮುಚ್ಚೋರೆ 33 ಕೊಡ್ಬೋದು, 4ನೇ ವರ್ಷ ಎಳ್ಳುಂಡೆ 33 ಕೊಡ್ಬೋದು, 5ನೇ ವರ್ಷ ಕಾಯಿಯ ಹೋಳಿಗೆ 33 ಕೊಡ್ಬೋದು. ಈ ರೀತಿ ಅಣ್ಣ ತಮ್ಮಂದ್ರಿಗೆ ಈ ರೀತಿಯ ಸಿಹಿ ತಿಂಡಿಗಳನ್ನು ದಾನ ಕೊಡ್ತಾರೆ. ಷೋಡಶೋಪಚ ಅಂದರೆ ಅವ್ರಿಗೆ ಅತಿಥಿ ಸತ್ಕಾರ ಮಾಡಿ. ಅಣ್ಣ ತಮ್ಮ ಯಾರೂ ಇಲ್ಲ ಅಂದರೆ ವೇದಶಾಸ್ತ್ರಜ್ಞನಾಗಿರುವ ಬ್ರಾಹ್ಮಣನಿಗೆ ಕೊಡ್ತಾರೆ. ಇದು ಗೋಪದ್ಮದ ಒಂದು ಕತೆ. ಇದು ಗಂಡಸರಿಗೆ ಒಂದು ತಟ್ಟೆಯಲ್ಲಿ ಅಥವಾ ಬಾಳೆ ಎಲೆಯಲ್ಲಿ ಆ ಪದಾರ್ಥಗಳನ್ನೆಲ್ಲ ಮುಚ್ಚಿ ಕೊಡೋದು. ನಾವು ಹೇಗೆ ಪುರೋಹಿತರಿಗೆ ಏನು ಕಡೆಯಲ್ಲಿ ಕೊಡ್ತೀವಲ್ಲ ಬಾಗಿನ, ಅಂದರೆ ಪೂಜೆ ಆದ್ಮೇಲೆ ಕೊಡ್ತೀವಲ್ಲ, ಅದೇ ರೀತಿ ಇಲ್ಲಿ ಅಣ್ಣ ತಮ್ಮಂದ್ರಿಗೂ ಗಂಧ ಅಕ್ಷತೆ ಕೊಟ್ಟು ಕೊಡೋದು. ಇದನ್ನು ಬಾಗಿನ ಅಂತ ಹೇಳಿದ್ದಾರೆ ಅಷ್ಟೇ. ಇದು ಮರದ ಬಾಗಿನ ಅಲ್ಲ, ಹೆಣ್ಮಕ್ಳಿಗೆ ಕೊಡುವಂಥದ್ದಲ್ಲ. ಸೊ ಈ ರೀತಿಯಾಗಿ ಗೋಪದ್ಮ ಕಥೆಯನ್ನು ನಾವಿಲ್ಲಿ ನೋಡಬಹುದು. ವೀಕ್ಷಕರೇ, ನೋಡಿದ್ರಲ್ಲ, ಪ್ರತಿಯೊಂದು ಕಥೆಯೂ ಅಷ್ಟೇ. ಇದು ನಮ್ಮ ತಾಯಿಯವ್ರ ಕಲೆಕ್ಷನ್. ಅವ್ರು ಎಲ್ಲಿಂದ ಕರೆಕ್ಟ್ ಮಾಡ್ಕೊಂಡ್ರೋ ಗೊತ್ತಿಲ್ಲ, ಅವ್ರು ಬರ್ದಿಟ್ಕೊಂಡಿದ್ರು ಇದನ್ನೆಲ್ಲ. ನಾನು ಅದನ್ನು ತಗೊಂಬಂದು ಇಲ್ಲಿ ಓದ್ತಾ ಇದ್ದೇನೆ, ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಈ ಕಥೆಗಳಿಂದ ನಿಮಗೆ ಕೆಲವೊಂದು ಪೂಜೆ ಪುನಸ್ಕಾರಗಳ ವಿಧಿವಿಧಾನಗಳ ಬಗ್ಗೆ ಸಿಂಪಲ್ ಆಗಿ ತಿಳಿಯುತ್ತೆ ಅಂತ ಅನ್ಕೋತೇನೆ. ಹೆಚ್ಚಿನ ಮಾಹಿತಿ ಇದ್ರೆ ನೀವು ನಿಮ್ಮ ಮನೆಯ ಹಿರಿಯರನ್ನ ವಿಚಾರಿಸಿ. ಆಮೇಲೆ ಈ ಪೂಜೆಗಳಿಗೆಲ್ಲ ಏನು ಹಿರಿಕರಿಂದ ಬಂದಿರಬೇಕು ಅಂತಿಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಸೊ ಹಾಗಾಗಿ ನಿಮಗೆಲ್ಲ ಇವತ್ತು ನನ್ನ ಈ ಒಂದು ವಿಡಿಯೋಗಳಿಂದ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಇದೇ ರೀತಿ ಮತ್ತಷ್ಟು ಹೊಸ ವಿಷಯಗಳೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ನಿರಂತರವಾಗಿ ನೋಡುತ್ತೀರಿ ವಿಕೆ ಡಿಜಿಟಲ್ ನ್ಯೂಸ್. ಇದು ನಮ್ಮ ಚಾನಲ್, ನಿಮ್ಮ ಚಾನಲ್, ನಮ್ಮೆಲ್ಲರ ಚಾನಲ್. ಇದು ಜನಪರ ಚಾನಲ್. ಧನ್ಯವಾದಗಳು ವೀಕ್ಷಕರೇ. ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.